ಪ್ರಮಾಣದಲ್ಲಿ ಹಂಚಿಕೆ ಮಾಡೋದ್ರಲ್ಲೂ ಕೂಡ ಅದು ಅನುಕೂಲ ಆಗಿದೆ. ಎರಡನೇದು ನೀತಿ ಆಯೋಗವನ್ನು ಅವರು ತಂದಿದ್ದಾರೆ. 40% ಡೆವಲ್ಯೂಷನ್ ಅನ್ನು ರಾಜ್ಯಕ್ಕೆ ಇವತ್ತು ಕೊಟ್ಟಿದ್ದಾರೆ. ಕಳೆದ 7 ವರ್ಷದಿಂದ ಪ್ರತಿ ವರ್ಷ ನಮಗೆ 8 ರಿಂದ 10 ಸಾವಿರ ಕೋಟಿ ಅತಿ ಹೆಚ್ಚು ಡೆವಲ್ಯೂಷನ್ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಬರ್ತಾ ಇದೆ. ಅದಾದಮೇಲೆ ನ್ಯೂ ಎಜುಕೇಷನ್ ಪಾಲಿಸಿ, ಆಧುನಿಕ ಜಗತ್ತಿಗೆ ಆಧುನಿಕ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಮಕ್ಕಳು ಸ್ಪರ್ಧಾತ್ಮಕವಾಗಿ ಬಹಳಷ್ಟು ಸಶಕ್ತ ಆಗಬೇಕು, ತಯಾರಾಗಬೇಕು, ಹೊಸ ಸವಾಲುಗಳನ್ನು ಎದುರಿಸೋದಕ್ಕೆ ಅದಕ್ಕೆ ಹೊಸ ಶಿಕ್ಷಣ ಬಹಳ ಅವಶ್ಯಕತೆ ಇದೆ ಅಂತ ಬಹಳ ವರ್ಷ ಚರ್ಚೆ ಆಗ್ತಾ ಇತ್ತು. ಆದರೆ ಮಾಡುವಂಥ ಕೆಲಸ ಯಾರು ಮಾಡಿರಲಿಲ್ಲ. ನರೇಂದ್ರ ಮೋದಿಜಿಯವರು ಹೊಸ ಶಿಕ್ಷಣ ನೀತಿಯನ್ನು ತಂದರು. ಹೊಸ ಶಿಕ್ಷಣ ನೀತಿಯನ್ನು ಅಡಾಪ್ಟ್ ಮಾಡಿದ್ದು ಫಸ್ಟ್ ಕರ್ನಾಟಕ. ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಟು ಅಡಾಪ್ಟ್ ದ ನ್ಯೂ ಎಜುಕೇಷನ್ ಪಾಲಿಸಿ. ಆ್ಯಂಡ್ ಆಲ್ರೆಡಿ ಈಗ ನಾವು ಅದನ್ನು ಅಡಾಪ್ಟ್ ಮಾಡಿ ಈಗ 2ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಮೊದಲನೇ ಸೆಮಿಸ್ಟರ್ ಮತ್ತು ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗಾಗಲೇ ಪಾಸ್ ಆಗಿದ್ದಾರೆ. ಅದರಲ್ಲಿರುವಂಥ ಇಂಟರ್ ಸೆಕ್ಟೋರಿಯಲ್ ಫ್ಲೆಕ್ಸಿಬಿಲಿಟಿ, ಚಾಯ್ಸ್ ಮತ್ತು ಬೇರೆ ಬೇರೆ ಹಂತದಲ್ಲಿ ಅವರಿಗೆ ಸರ್ಟಿಫಿಕೇಶನ್ ಕೊಡುವಂಥದ್ದು ಹಲವಾರು ಹೊಸ ವಿಚಾರಗಳು ಅದರಲ್ಲಿ ಬಂದಿದೆ. ಅದನ್ನು ನಮ್ಮ ಕರ್ನಾಟಕ ಇವತ್ತು ಇವತ್ತು ಮಾಡಿಕೊಂಡಿದೆ. ಇದರ ಜೊತೆಗೆ ಸಾಮಾಜಿಕವಾಗಿ ಎಕನಾಮಿಕ್ ವೀಕರ್ ಸೆಕ್ಷನ್ಗೆ ಇವತ್ತು 10% ರಿಸರ್ವೇಷನ್ ಅನ್ನು ಕೊಟ್ಟಿರುವಂಥದ್ದು, ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿ ಹಿಡಿದಿರುವಂಥದ್ದು ಮತ್ತು OBC ಕಮಿಷನ್ಗೆ ಒಂದು ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನು ಕೊಟ್ಟಿರುವಂಥದ್ದು. ಹೀಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮೂಲಭೂತ ಬದಲಾವಣೆಗಳನ್ನು ನರೇಂದ್ರ ಮೋದಿಜಿಯವರು ತಂದಿದ್ದಾರೆ. ಕರ್ನಾಟಕ ಮಟ್ಟಕ್ಕೆ ಹೇಳಬೇಕಾದ್ರೆ ಬಹಳ ದೊಡ್ಡ ಕೊಡುಗೆ ಅವರ ಯೋಜನೆಗಳಿಂದ ಬಂದಿದೆ. ಇನ್ಫ್ರಾಸ್ಟ್ರಕ್ಚರಲ್ಲಿ ತಮಗೆಲ್ಲ ಗೊತ್ತಿದೆ, ಅತಿ ಹೆಚ್ಚು ನ್ಯಾಷನಲ್ ಹೈವೇ ಕಳೆದ 73-74 ವರ್ಷದಲ್ಲಿ ಏನು ನ್ಯಾಷನಲ್ ಹೈವೇ ಆಗಿತ್ತು ಸುಮಾರು 4,500 ಕಿಲೋಮೀಟರ್. ಆದರೆ ಕಳೆದ 9 ವರ್ಷದಲ್ಲಿ ಇವತ್ತು 5,000 ಕಿಲೋಮೀಟರ್ ಮಂಜೂರಾತಿಯಾಗಿ ಅದರಲ್ಲಿ 30,000 ಕೋಟಿ ರೂಪಾಯಿ ಬಿಡುಗಡೆಯಾಗಿ ಇವತ್ತು ಬಹುತೇಕವಾಗಿ ಎಲ್ಲ ಕಾಮಗಾರಿಗಳು ಕೂಡ ಮುಗಿಯುವ ಹಂತದಲ್ಲಿದ್ದಾವೆ. ಅದೇ ರೀತಿ ನಮ್ಮ ಮೆಟ್ರೋಗೆ ಬಹಳ ದೊಡ್ಡ ಬೆಂಗಳೂರು ಮೆಟ್ರೋಗೆ ಸಹಾಯವನ್ನು ಮಾಡಿದ್ದಾರೆ. ಸಬರ್ಬನ್ ರೈಲ್ಗೆ 15,000 ಕೋಟಿ ರೂಪಾಯಿಯ ಯೋಜನೆಯನ್ನು ಕೊಟ್ಟಿದ್ದಾರೆ. ಮತ್ತು ಮೊನ್ನೆ ಮುಖ್ಯಮಂತ್ರಿಗಳು ಫೈನಾನ್ಸ್ ಕಮಿಷನ್ 5,000 ಕೋಟಿ ರೂಪಾಯಿ ಬರಬೇಕಾಗಿತ್ತು, ಬಂದಿಲ್ಲ, ಕೇಳಿಲ್ಲ ಅಂತ ಹೇಳ್ತಾರೆ. ಫೈನಾನ್ಸ್ ಕಮಿಷನ್ ಇಂಟೀರಿಯಂ ರಿಪೋರ್ಟ್ ಅಲ್ಲಿ ಇತ್ತು, ಹೊರತಾಗಿ ಫೈನಲ್ ರಿಪೋರ್ಟ್ ಅಲ್ಲಿ ಇರಲಿಲ್ಲ. ಆ ಇಂಟೀರಿಯಂ ರಿಪೋರ್ಟ್ ಅಲ್ಲಿ ಇದ್ದದ್ದನ್ನು ಕೂಡ ನಾವು ಹಲವಾರು ಬಾರಿ ಅದರ ಪ್ರಯತ್ನಗಳನ್ನು ಮಾಡಿದ್ದೇವೆ. ಆ ಪ್ರಯತ್ನದ ಫಲವಾಗಿಯೇ ನಮ್ಗೆ ಸಬರ್ಬನ್ಗೆ ಅವ್ರು ಫೈನಲ್ ರಿಪೋರ್ಟ್ ಅಲ್ಲಿ ಹೇಳಿದ್ರು, ವಿ ವಿಲ್ ಗಿವ್ ಟು ದಿ ಇನ್ಫ್ರಾಸ್ಟ್ರಕ್ಚರ್ ಆಫ್ ದಿ ಬೆಂಗಳೂರು ಅಂತ. ಅದಕ್ಕಾಗಿ ಬೆಂಗಳೂರು ಸಬರ್ಬನ್ಗೆ ವಿಶೇಷವಾಗಿ ಅನುದಾನವನ್ನು ಕೊಟ್ಟಿದ್ದಾರೆ. ಆ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಲ್ಲ. ಅದೇ ರೀತಿ 5,000 ಕೋಟಿ ಅಪ್ಪರ್ ಭದ್ರಾಗೆ ಕೊಟ್ಟಿದ್ದಾರೆ. ವಿಶೇಷವಾಗಿರುವಂಥ ಅನುದಾನ 5,130 ಕೋಟಿ ರೂಪಾಯಿ ಅಪ್ಪರ್ ಭದ್ರಾ ಯೋಜನೆಗೆ ಕೇಂದ್ರ ಸರ್ಕಾರ ಇವತ್ತು ಬಜೆಟ್ ಅಲ್ಲಿ ತೆಗೆದಿಟ್ಟಿದೆ. ಮತ್ತು ಈ ವರ್ಷ ರೈಲ್ವೆ ಬಜೆಟ್ ಅಲ್ಲಿ 7,500 ಕೋಟಿ ರೂಪಾಯಿ ರೈಲ್ವೆ ಬಜೆಟ್ ಅಲ್ಲಿ ಇವತ್ತು ಕರ್ನಾಟಕಕ್ಕೆ ಒದಗಿಸಿದೆ. 5 ವರ್ಷದಲ್ಲಿ ಏನು ಒದಗಿಸ್ತಾ ಇತ್ತು ರೈಲ್ವೆ ಬಜೆಟ್ ಅಲ್ಲಿ ಪ್ರತಿ ವರ್ಷ, ಅದನ್ನು ಒಂದೇ ವರ್ಷದಲ್ಲಿ 7,500 ಕೋಟಿ ರೂಪಾಯಿ ಇವತ್ತು ಕೇಂದ್ರ ಸರ್ಕಾರ ಇದೇ ವರ್ಷ ನಮಗೆ ಒದಗಿಸಿದ್ದಾರೆ. ಇದಲ್ಲದೆ ನಮಗೆ ಬೆಂಗಳೂರು ಮೈಸೂರು ಹೈವೇ ವಿಶೇಷವಾಗಿ ಕೊಟ್ಟಿದ್ದಾರೆ. ಮತ್ತು
ನಮಗೆ 4 ಮೆಡಿಕಲ್ ಕಾಲೇಜನ್ನು ಕೊಟ್ಟಿದ್ದಾರೆ. 4 ಮೆಡಿಕಲ್ ಕಾಲೇಜನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಒಂದು IITಯನ್ನು ಕೊಟ್ಟಿದ್ದಾರೆ ಮತ್ತು ಮಂಗಳೂರು ಕಾರವಾರ ಪೋರ್ಟ್ ಎಕ್ಸ್ಪಾನ್ಷನ್ಗೆ ದುಡ್ಡು ಕೊಟ್ಟಿದ್ದಾರೆ. 2 ಹೊಸ ಪೋರ್ಟ್ಗಳಿಗೆ ಇವತ್ತು ಅನುಮತಿಯನ್ನು ಕೊಟ್ಟಿದ್ದಾರೆ. ಸಾಗರಮಾಲಾ ಯೋಜನೆ ಅಡಿಯಲ್ಲಿ ಸುಮಾರು 1230 ಕೋಟಿ ರೂಪಾಯಿ ಅಷ್ಟು ಅನುದಾನ ಕೋಸ್ಟಲ್ ಏರಿಯಾ ಡೆವಲಪ್ಮೆಂಟ್ಗೆ ಕೊಟ್ಟಿದ್ದಾರೆ. ಕೋಸ್ಟಲ್ ಏರಿಯಾದಲ್ಲಿ ಟೂರಿಸಂ ಅನುಕೂಲ ಆಗಲು ನಮ್ಮ CRZ ಪ್ಲಾನ್ 30 ವರ್ಷದ ಬೇಡಿಕೆ ಇತ್ತು. CRZ ಪ್ಲಾನ್ಗೆ ಇವತ್ತು ಅವರು ಅನುಮತಿಯನ್ನ ಇವತ್ತು ಅವರು ಕೊಟ್ಟಿದ್ದಾರೆ. ಮತ್ತು ಎಂಪ್ಲಾಯ್ಮೆಂಟ್ ದೃಷ್ಟಿಯಿಂದ ಗುಲ್ಬರ್ಗಾದಲ್ಲಿ ಒಂದು ಜವಳಿ ಪಾರ್ಕ್ ಅನ್ನು ಕೊಟ್ಟಿದ್ದಾರೆ. 1 ಲಕ್ಷ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುವಂತ ಜವಳಿ ಪಾರ್ಕ್ ಅನ್ನು ಅನುದಾನದೊಂದಿಗೆ ಅವರು ಕೊಟ್ಟಿದ್ದಾರೆ. ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಅನುಕೂಲಗಳು ಕೇಂದ್ರದಿಂದ ಆಗಿದೆ. ಇದನ್ನ ರಾಜ್ಯ ಸದುಪಯೋಗ ಮಾಡಿಕೊಂಡು ಜನರಿಗೆ ಮುಟ್ಟಿಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಇದರಲ್ಲಿ ರಾಜಕಾರಣ ಮಾಡುವಂಥದ್ದು ರಾಜ್ಯದ ಜನತೆಗೆ ನುಕ್ಸಾನ್ ಆಗ್ತದೆ ಹೊರತಾಗಿ. ಆದ್ದರಿಂದ ಇವತ್ತು ಈ ಎಲ್ಲ ಯೋಜನೆಗಳನ್ನು 9 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ನಮಗೆ ಕೊಟ್ಟಿರುವಂತಹದ್ದು ನಾವೆಲ್ಲರೂ ಕೂಡ ಕರ್ನಾಟಕದ ಜನ ಆಭಾರಿಯಾಗಿದ್ದೇವೆ ಅನ್ನುವಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ರೈತ ಸನ್ಮಾನ ಯೋಜನೆ 16,000 ಕೋಟಿ ರೂಪಾಯಿ ಕಳೆದ 4 ವರ್ಷದಲ್ಲಿ ಸುಮಾರು 54 ಲಕ್ಷ ಜನ ರೈತರಿಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಂದಿದೆ. 54 ಲಕ್ಷ ಜನ ರೈತರಿಗೆ ನೇರವಾಗಿ DBTಯಲ್ಲಿ ಬಂದಿದೆ. ಅದರ ಜೊತೆಗೆ 1.5 ಕೋಟಿ ಆಯುಷ್ಮಾನ್ ಕಾರ್ಡ್ ಇವತ್ತು ಕರ್ನಾಟಕಕ್ಕೆ ಇವತ್ತು ಬಂದಿರೋದು ನಾವೆಲ್ಲ ನೋಡ್ತಾ ಇದ್ದೇವೆ. ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಪಟ್ಟಿ ಇದೆ. ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಕೇವಲ ಒಂದು ಫಾರ್ಮಲ್ ಆಗಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಬದಲಾವಣೆ ಮಾಡಕ್ಕೆ ಒಪ್ಪದೆ ಸುಮಾರು 17 ಲಕ್ಷ ಮನೆಗಳ ಮಂಜೂರಾತಿ ಹಿಂದಿನ ಸರ್ಕಾರ ಕಾಲದಲ್ಲಿ ತಡೆ ಹಿಡಿಯಲಾಗಿತ್ತು. ನಾವು ಬಂದ ಮೇಲೆ ಈಗ ಸುಮಾರು 17 ಲಕ್ಷ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಬರುವಂತಹ ದಿನಗಳಲ್ಲಿ ಅವುಗಳಿಗೆ ಇವತ್ತು ನಾವು ಕೇಂದ್ರ ರಾಜ್ಯ ಸರ್ಕಾರ ಅನುದಾನವನ್ನು ಒದಗಿಸಬೇಕಾಗ್ತದೆ. ಅಂದಾಗ ಮಾತ್ರ ಅದು ಬಡ ಜನರಿಗೆ ಮುಟ್ಟಿಸಕ್ಕೆ ಸಾಧ್ಯ ಇದೆ. ಇವತ್ತು 9 ವರ್ಷದ ಬದಲಾವಣೆ ಬಹಳ ಪ್ರಮುಖವಾಗಿತ್ತು ಅಂತ ನನ್ನ ಭಾವನೆ. ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಿದ್ದರಿಂದ ಇವತ್ತು ವಿಶ್ವದಲ್ಲಿ ಭಾರತಕ್ಕೆ ಮಾನ್ಯತೆ ಸಿಕ್ಕಿದೆ. ರಾಜ್ಯ ಸುರಕ್ಷಿತವಾಗಿದೆ. ಬಡವರ ಗರೀಬ್ ಕಲ್ಯಾಣ ಯೋಜನೆಗಳು ಪ್ರಾರಂಭ ಆಗಿದೆ. ಮುದ್ರಾ ಯೋಜನೆಯಲ್ಲಿ 60 ಲಕ್ಷ ಜನ ಯುವಕರಿಗೆ, ಕರ್ನಾಟಕದ ಯುವಕರಿಗೆ ಇವತ್ತು ಸಾಲ ಸೌಲಭ್ಯ ಸಿಕ್ಕಿದೆ. ಮುದ್ರಾ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ 1.5 ಲಕ್ಷ ಜನ ಬೀದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಸಿಕ್ಕಿದೆ. ಇದೆಲ್ಲ ಸಿಕ್ಕಿರುವಂತದ್ದು ನಾನು ಹೇಳ್ತಿರುವಂತದ್ದು. ಹೀಗೆ ಕಟ್ಟಕಡೆಯ ಮನುಷ್ಯ ಬಡವರಿನಿಂದ ಹಿಡಿದು ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿವರೆಗೂ ಇವತ್ತು ನಾವು ಎಲ್ಲವನ್ನೂ ಕೂಡ ಅಭಿವೃದ್ಧಿ ಆಗ್ತಿರುವಂತದ್ದು ನಾವು ನೋಡ್ತೇವೆ. ಇನ್ನು ಕೆಲವು ಫಂಡಮೆಂಟಲ್ ಚೇಂಜಸ್ ಅಲ್ಲಿ ಇನ್ನೊಂದು ರೈತರಿಗೆ ಬಹಳ ಪ್ರಮುಖವಾಗಿರುವಂತದ್ದು MSP ಹಳೆ ಮಾನದಂಡ ಬಹಳ ವರ್ಷದಿಂದ ಇತ್ತು. ಆ MSPನ ಸುಮಾರು 300 ಪಟ್ಟು ಹೆಚ್ಚನ್ನ ಮಾಡಿರುವಂತದ್ದು ನರೇಂದ್ರ ಮೋದಿಜಿಯವರ ಸರ್ಕಾರ. ಇದರಿಂದ ರೈತರಿಗೆ ಕಷ್ಟದಲ್ಲಿ ಮಾರುವಂತ ಅವರ ದವಸ ಧಾನ್ಯಕ್ಕೆ ಬೆಂಬಲ ಬೆಲೆ ಅತಿ ಹೆಚ್ಚು ಇವತ್ತು ಸಿಗುವಂತ ಇವತ್ತು ಕೆಲಸಗಳಾಗಿದೆ. ಅದರ ಜೊತೆಗೆ ಫ್ಲಡ್ಸ್ ಅಲ್ಲಿ ಕೂಡ ಪರಿಹಾರ ಕೊಡುವಂತ ಮಾನದಂಡ ಬಹಳ ಹಳೇದಿತ್ತು. ಮನೆ ಬಿದ್ದರೆ 25,000 ಅತಿ ಹೆಚ್ಚು. ಅದನ್ನ 95,000ಕ್ಕೆ ಕೇಂದ್ರ ಸರ್ಕಾರ ಇದೆ. ನಾವು 5 ಲಕ್ಷಕ್ಕೆ ಏರಿಸಿದ್ದೇವೆ. ಒಣ ಬೇಸಾಯಕ್ಕೆ ಕೇವಲ 2,000 ಇತ್ತು, ಅದನ್ನು 6,500 ಕೇಂದ್ರ ಸರ್ಕಾರ ಹೆಚ್ಚು ಮಾಡಿದೆ. ಹೀಗೆ
ಫ್ಲಡ್ಸ್ ಆಗಲಿ, ಸಂಕಷ್ಟದಲ್ಲಿರುವಾಗ ಪರಿಹಾರ ಹೆಚ್ಚಾಗಿದೆ, ಬೆಂಬಲ ಬೆಲೆ ಹೆಚ್ಚಾಗಿದೆ, ಅಮೂಲ್ಯಕರವಾಗಿರುವಂಥ ಅವಶ್ಯಕತೆ ಇರುವಂಥ ಎಲ್ಲ ಬದಲಾವಣೆಗಳನ್ನು ತಂದಿದೆ. ರಾಷ್ಟ್ರವನ್ನು ಆರ್ಥಿಕವಾಗಿ ಸಬಲೀಕರಣ ಆಗಿದೆ. ಎಕನಾಮಿಕಲಿ 11th ಪೊಸಿಷನ್ ಇದೆ, 5th ಪೊಸಿಷನ್ ಬಂದಿದೆ. ಇವತ್ತು 5 ಟ್ರಿಲಿಯನ್ನಲ್ಲಿ ಕರ್ನಾಟಕ 1 ಟ್ರಿಲಿಯನ್ ಮಾಡೋದಕ್ಕೆ ಸಶಕ್ತವಾಗಿ ನಾವೆಲ್ಲವನ್ನು ಕೂಡ ಪ್ರಾರಂಭ ಮಾಡಿದ್ವಿ. ಹೀಗೆ ಇವತ್ತು ಭಾರತದ ಅಭಿವೃದ್ಧಿಗೆ, ಭಾರತದ ಆರ್ಥಿಕ ಸಾಮಾಜಿಕ ಪರಿವರ್ತನೆಗೆ ನರೇಂದ್ರ ಮೋದಿಜಿಯವರ ನಾಯಕತ್ವ, ಅವರ ಕ್ರಿಯಾಶೀಲತೆ, ಅವರ ನೀತಿ ಮತ್ತು ಅವರ ಬದ್ಧತೆ. ಇನ್ನೊಂದು ಅವರ ಒಂದು ಬಹಳ ಒಳ್ಳೆಯ ಗುಣ ಏನಂದ್ರೆ, ಅವ್ರು ಏನು ಪ್ರಾರಂಭ ಮಾಡಿದ್ರು ಅವರೇ ಅದನ್ನು ಉದ್ಘಾಟನೆ ಮಾಡಿರುವಂಥದ್ದು. ಹಲವಾರು ನಾರ್ತ್ ಈಸ್ಟಲ್ಲಿರುವಂಥ ಬ್ರಿಡ್ಜ್ಗಳಿರ್ಬೋದು, ಕಾಶ್ಮೀರದಲ್ಲಿರುವ ಟನಲ್ ಇರ್ಬೋದು, ನಮ್ಮ ಬೆಂಗಳೂರು ಮೈಸೂರು ಹೈವೇಯಿಂದ ಇರ್ಬೋದು, ಮತ್ತು ಫಾಸ್ಟ್ ಟ್ರೈನ್ ಆಗಿದೆಯಲ್ಲ ಅದು ವಂದೇ ಭಾರತ್ ರೈಲ್ ಇರ್ಬೋದು, ಹೆಲಿಕಾಪ್ಟರ್ ಫ್ಯಾಕ್ಟರಿ ಇರ್ಬೋದು, ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು. ಕೊನೆಯದಾಗಿ ಹೊಸ ಸಂಸತ್ ಏನಾಗಿದೆ ಅವರೇ ಪ್ರಾರಂಭ ಮಾಡಿ ಅವರೇ ಉದ್ಘಾಟನೆ ಮಾಡಿರುವಂಥದ್ದು. ಗತಿಶಕ್ತಿ ಅಂತ ಒಂದು ಯೋಜನೆಗಳನ್ನು ಹಾಕೊಂಡು ಎಲ್ಲ ಮೆಗಾ ಪ್ರಾಜೆಕ್ಟ್ಗಳಿಗೆ ಸ್ಪೀಡನ್ನು ಕೊಡುವಂಥ ಕೆಲಸವನ್ನು ಮಾಡ ಒಬ್ಬ ದೂರದೃಷ್ಟಿ ಇರುವಂಥ ಒಬ್ಬ ವಿಷನರಿ ಸ್ಟೇಟ್ಸ್ಮನ್ ಮತ್ತು ಅತ್ಯಂತ ಕಟ್ಟುಬದ್ಧಾಗಿ ಕರ್ತವ್ಯ ನಿಷ್ಠೆಯಿಂದ ದೇಶವನ್ನು ಕಟ್ಟುವಂಥ ದೇಶ ಪ್ರೇಮಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ 9 ವರ್ಷ ಮುಂದಿನ ಅಮೃತ ಕಾಲಕ್ಕೆ ಭದ್ರ ಅಡಿಪಾಯನ್ನು ಹಾಕಿದೆ. ಒಂದು ಸ್ಪ್ರಿಂಗ್ ಬೋರ್ಡ್ ಅನ್ನು ಕೊಟ್ಟಿದೆ, ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟಿದೆ. ಇದು ಈ 9 ವರ್ಷ ಭಾರತದ ಇತಿಹಾಸದಲ್ಲಿ ಅತ್ಯಂತ ನೆನಪಿಡುವಂಥ ಒಂದು ಸ್ಮರಣೆಯಲ್ಲಿ ನಿಜವಾಗ್ಲೂ ಕೂಡ ಅಭಿವೃದ್ಧಿಯ ಕಥೆಯನ್ನ ಯಾರಾದರೂ ಬರೆದ್ರೆ ಈ 9 ವರ್ಷ ಅದ್ಭುತವಾದಂಥ ಒಂದು ಈ 9 ವರ್ಷದಲ್ಲಿ ಆಗಿರುವಂಥ ಬೆಳವಣಿಗೆಗೆ ಒಂದು ಮುನ್ನಡಿಯನ್ನು ಬರೆಯುವಂಥ ಕೆಲಸ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದನ್ನು ಅಮೃತ ಕಾಲದಲ್ಲಿ ಅವರೇನು ಆಶೆ ಇದೆ, ಭಾರತವನ್ನು ಶ್ರೇಷ್ಠವಾಗಿ ವಿಶ್ವದಲ್ಲಿ ಮಾಡಬೇಕನ್ನೋದಕ್ಕೆ ಈ 9 ವರ್ಷದ ಅವರ ಪರಿಶ್ರಮ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ, ಅಮೃತ ಕಾಲದೆಡೆಗೆ ಹೋಗೋದಕ್ಕೆ ಮೋದಿಜಿಯವರ ನಾಯಕತ್ವ ಮುಂದುವರಿಬೇಕು. ಇಡೀ ದೇಶದ ಹಂಬಲ ಇದೆ, ದೇಶದ ಜನರ ಹಂಬಲ ಇದೆ, ಅದು ಆಗ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಈ 9 ವರ್ಷಗಳ ಸೇವೆ, ಸುಶಾಸನ ಮತ್ತೆ ಬಡವರ ಕಲ್ಯಾಣದ ಬಗ್ಗೆ ಏನು ನಮ್ಮ ಪ್ರಗತಿ ಇದೆ ಅದನ್ನ ಒಂದು ಪಿಪಿಟಿ ರೂಪದಲ್ಲಿ ತೋರಿಸಿರುತ್ತೆ. ಒಂದು ಓಕೆ, ಈಗ ಮೀನಾಕ್ಷಿ ಲೇಖಿ ಅವರು ತಮ್ಮನ್ನ ಕುರಿತು ಮಾತಾಡ್ತಾರೆ. Connect that with my speaking. Let us sit. You go and sit with them. Sit with them. Ellaragu namaskara. My dear friends, I'm here after some time. And I was listening to what CM Saab was saying. I was reminded of the speech, the very first speech which the Prime Minister gave when he came to the Parliament for the very first time. He touched the podium, he bowed to the steps, he bowed to the Parliament at the steps of the Parliament, and then once he went in, he said in Hindi, मेरी सरकार, ये सरकार गरीबों को, किसानों को, वंचितों को समर्पित है, which means that this government is dedicated to the poor, the farmers and the marginalized. And the biggest marginalization that happens in the society is that of women. So automatically the women's welfare has been part of his program. So past 9 years have showcased what is good governance. It has showcased
what is the kind of speed with which country can progress and work, and what true development entails. This is how, on these three limbs, I can discuss the developmental process. And I must say, in past 9 years, it's not been easy, and in English, as we say, it's been a Herculean task, and it's been a Herculean task to deal with corruption. It's been a Herculean task to deal with Jan Seva. It's been a Herculean task to deal with development of the marginalized. It's been quite a task. But we all know the word Herculean task. We all understand the depth and the width of the enormity of a problem the moment I say Herculean task. But if I was to say it was a Bhagirat Prayas, how many of you would understand? Bhagirat Prayatna, how many will understand? The fact is, no, I'm very happy everyone will. The fact is that across India, in our general matter of speech, we started using words like Herculean task. We stopped using words like Bhagirati, Prayatna or Prayas. So it's what the point I'm trying to make is, the task was tough. We are on the right track. We've been delivered many promises. And this journey of 9 years has been a journey of delivery from promises. Not just open promises, but delivery from promises. And the civilizational change in value systems, and which got depicted yesterday. Nobody knew that a thing like Sangol existed in our country. Nobody knew the civilizational power of this country. And the task of Mr. Modi has been to develop, to progress, to do everything, and keeping the civilizational ethos and values of this country. And that's what he has been trying to do. And that was what my emphasis was, that Herculean task is something which is understood, but Bhagirati Prayatna or Prayas is less spoken, is not talked about, because the elites who got into power post 1947, when India became independent, tried to deny that civilizational link to their own civilization from which they benefited. And the prayas on the part of Prime Minister has been to regenerate that feeling of pride in all of us about the civilizational ethos and values of this country. And that has been a Bhagirati Prayatna or Prayas by itself. And I must say that when we talk about Jan Kalyan, if I can have the PPT. So they've already reached the vaccine. I must say that at the time of COVID or the pandemic, we got to see that so many systems collapsed, not only in India, but even amongst the more developed nations. A lot of countries I would not like to name, but could not even dispose of their dead. Their dead bodies were kept in refrigerators for a very long time. But in India, which is not so rich, we had a very large population to deal with. Our infrastructures were weak, but instead of crumbling due to that weakness, he's one man who stood by his Kartavya Nishtha, by the deeds he did, and I'm sure all of us benefited by the Covaxin, Covishield, the vaccines made in India, and you can understand the impact of those vaccines, which have proved to be one of the best vaccines in the world. But when production had to happen, before that, when research was happening, I want to remind every one of you how these people from the opposition were trying to sell foreign products in this country. They had no confidence that Indian products could be as good or better, but they were insisting that import vaccines from other countries and give us those vaccines. When Government of India planned
that vaccines will be given to the senior citizens first, and before even senior citizens, to corona warriors, the forces, the army, the nurses, the doctors, the safai karamcharis, the raitus. When they will be given the vaccine first, these people were questioning that policy. When India gave vaccine to the senior citizens first, they were questioning, where are the vaccines for my children? Now, can you imagine the kind of chaos which was sought to be created? Because if one had followed those policies, a lot of people would have died. For the simple reason, the most vulnerable class is the senior citizens. And if senior citizens could not be protected, no one else would have been protected, and there would have been many more deaths. So they were playing up with the lives of people when India needed all the political parties to come together and work for the nation's welfare.